ನ್ಯೂಸ್ಗೆ ಸ್ವಾಗತ. ನಾನು ಚಿರಸುಮಾ ದೊಡ್ಮನಿ. ಇವತ್ತಿನ ಹೆಡ್ಲೈನ್ಸ್. ಮೆಗಾ ಹರಾಜಿನಲ್ಲಿ ಕೋಟಿ ಶೂರರಾದರೂ ಅಚ್ಚರಿ ಇಲ್ಲ. ಜಾಕ್ಪಾಟ್ ನಿರೀಕ್ಷೆಯಲ್ಲಿ ಕನ್ನಡಿಗರು. ಅದೃಷ್ಟ ಯಾರಿಗೆ? ಬ್ಯಾಟಿಂಗ್ ಬೌಲಿಂಗ್ ನಲ್ಲಿ ಇವರದೇ ದರ್ಬಾರ್. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗ್ತಿದ್ದಾರೆ ಸಂಗೀತ. ಬಿಗ್ ಬಾಸ್ ಮೂಲಕ ಅತಿ ಹೆಚ್ಚು ಫ್ಯಾನ್ಸ್ ಗಳಿಸಿಕೊಂಡಿದ್ದ ನಟಿ ಫೋಟೋ ಶೇರ್ ಮಾಡಿ ಅಭಿಮಾನಿಗಳಿಂದ ಶುಭ ಹಾರೈಕೆ. ಕಳೆದ ವರ್ಷ ಸೂರ್ಯ ಪ್ರದರ್ಶನ ಚೆನ್ನಾಗಿರಲಿಲ್ಲ. 2012ರಲ್ಲಿ ಎಂಐ ತಂಡಕ್ಕೆ ಆಗಮಿಸಿದ ಸೂರ್ಯಕುಮಾರ್ ಮುಂಬೈಗೆ ಟಾಟಾ ಗುಡ್ ಬೈ ಅಂತಾರ ಮಿಸ್ಟರ್ 360. ಸಿನಿಮಾದಲ್ಲಿ ಅವಕಾಶ ಕೊಡುವುದಾಗಿ ವಂಚಿಸಿ ಆರೋಪ. ನಿವಿಲ್ ಪೌಲಿ ವಿರುದ್ಧ ಮಹಿಳೆ ಮಾಡಿರುವ ಆರೋಪ ಏನು? ತಮ್ಮ ಮೇಲಿನ ಆರೋಪಕ್ಕೆ ನಿವಿಲ್ ಪೌಲಿ ಏನಂದ್ರು? ಜೈಲು ಸೇರಿರುವ ಮಗನನ್ನು ಕಾಣಲು ಬಂದ ತಾಯಿ. ಮಗನಿಗಾಗಿ ಗಾಂಜಾ ತೆಗೆದುಕೊಂಡು ಬಂದ ತಾಯಿ ಸಿಕ್ಕಿ ಬಿದ್ದಿದ್ದು ಹೇಗೆ? ಗಾಂಜಾ ಎಲ್ಲಿತ್ತು ಗೊತ್ತಾ? ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ. ಪೊಲೀಸರಿಂದ 3 ಆಯಾಮದಲ್ಲಿ ಸಾಕ್ಷಿಗಳ ವಿಂಗಡಣೆ. ಕೃತ್ಯಕ್ಕೆ ಬಳಸಿದ ವಾಹನಗಳ ದಾಖಲೆ, ಡಿಎನ್ಎ ರಿಪೋರ್ಟ್. ಭೀಕರ ಮಳೆಗೆ ತತ್ತರಿಸಿದ ಅವಳಿ ರಾಜ್ಯ ಆಂಧ್ರ ಮತ್ತು ತೆಲಂಗಾಣ. 200 ವರ್ಷದಲ್ಲಿ ದಾಖಲೆ ಮಳೆ ಕಂಡ ಉಭಯ ರಾಜ್ಯಗಳು ತತ್ತರ. ಸಂಕಷ್ಟದ ಸಮಯದಲ್ಲಿ ಸರ್ಕಾರದ ನೆರವಿಗೆ ಬಂದು ನಿಂತ ಟಾಲಿವುಡ್. ಜೈಲಿನಲ್ಲಿ ವಿಡಿಯೋ ಕಾಲ್ನಲ್ಲಿ ಹಾಯ್ ಚಿನ್ನ ಎಂದಿದ್ದಾರೆ ದರ್ಶನ್. ರೌಡಿ ಧರ್ಮಣ್ಣ ವಿಚಾರಣೆ ವೇಳೆ ಬೇರೆಯದೇ ಸತ್ಯ ಬಯಲು. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಮೊಬೈಲ್ ಡೀಲಿಂಗ್ ಜಾಲ. ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ ಅಟ್ಲಾಸ್ ಸೈಕಲ್. ಭಾರತದ ಅಟ್ಲಾಸ್ ಸೈಕಲ್ಗಳು ವಿದೇಶದಲ್ಲೂ ಬೇಡಿಕೆಗಳಿತ್ತು. ಅಟ್ಲಾಸ್ ಸೈಕಲ್ ಕಂಪನಿಯ ಮುನ್ನಡೆಸಿದ ಸಲೀಲ್ ಕಪೂರ್ ಇನ್ನಿಲ್ಲ. 4500 ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ? ಕಾರಾಗೃಹದಲ್ಲಿರುವ ಡಿ ಗ್ಯಾಂಗ್ಗೆ ಅಸಲಿ ಸಂಕಷ್ಟ ಈಗ ಆರಂಭ. ಸಾಕ್ಷಿಗಳನ್ನು 3 ಆಯಾಮದಲ್ಲಿ ವಿಂಗಡಣೆ ಮಾಡಿರುವ ಪೊಲೀಸ್. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.